ಅತ್ತೆ ಮಾವನ ಕಿರುಕುಳಕ್ಕೆ ಮಹಿಳೆಯೊಬ್ಬರು ಇಲ್ಲಿ ಬಲಿಯಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಶವವನ್ನ ಬಿಟ್ಟು ಪರಾರಿಯಾಗಿದ್ದಾರೆ ಪತಿಯ ಒಂದು ಕುಟುಂಬಸ್ಥರು ಅಂತ ಹೇಳಲಾಗ್ತಾ ಇದೆ. ಕೌಟುಂಬಿಕ ಕಲಹದಿಂದ ಬೇಸತ್ತು ವಿಷ ಸೇವನೆ ಮಾಡಿದ್ದಾಳೆ ಮಹಿಳೆ ಅಂತ ಹೇಳಲಾಗ್ತಾ ಇದೆ. ಅತ್ತೆ ಮಾವನ ಒಂದು ಕಿರುಕುಳಕ್ಕೆ ಮಹಿಳೆ ಬಲಿಯಾಗಿರುವಂತಹ ಘಟನೆ ಇದು. ಆಸ್ಪತ್ರೆಯಲ್ಲಿ ಶವವನ್ನು ಬಿಟ್ಟು ಪರಾರಿಯಾಗಿಬಿಟ್ಟಿದ್ದಾರೆ ಪತಿಯ ಕುಟುಂಬಸ್ಥರು ಎಲ್ಲರೂ ಕೂಡ. ಕೌಟುಂಬಿಕ ಕಲಹದಿಂದ ಬೇಸತ್ತು ವಿಷ ಸೇವಿಸಿದ್ದಾಳೆ ಮಹಿಳೆ ಅಂತ ಎನ್ನಲಾಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯ ಕೊಣಂದೂರು ಮೂಲದ ಪೂಜಾ ಸಾವನ್ನಪ್ಪಿರುವಂತಹ ಮೃತ ಮಹಿಳೆ ಅಂತ ಹೇಳಲಾಗ್ತಾ ಇದೆ. 3 ವರ್ಷದ ಹಿಂದೆ ಮಾವಿನಕೆರೆ ಶೆಟ್ಟಿ ಕೊಪ್ಪದ ಶರತ್ ಜೊತೆ ಮದುವೆ ಆಗಿರುತ್ತೆ. ದಂಪತಿಗೆ ಇಬ್ಬರು 2.5 ವರ್ಷದ ಪುತ್ರ ಕೂಡ ಇದ್ದಾನೆ, ಮಗ ಕೂಡ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ. ಶರತ್ ತಂದೆ ತಾಯಿ ಹಾಗೂ ಶರತ್ನ ಸಹೋದರಿಯರಿಂದ ಪೂಜಾಳಿಗೆ ತೀವ್ರ ಒಂದು ಕಿರುಕುಳವನ್ನು ಕೊಡಲಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಇದರಿಂದ ಬೇಸತ್ತಂತಹ ಪೂಜಾ ತಾಯಿ ಮನೆಗೆ ಬಂದಿದ್ದು. ತಾಯಿ ಮನೆಗೆ ಬಂದು ತನ್ನ ಕಷ್ಟವನ್ನು ಕೂಡ ಹೇಳಿಕೊಂಡಿತ್ತು. ನೋಡಿ, ನನಗೆ ಈ ರೀತಿಯಾಗಿ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ. ಆ ಬಳಿಕ ಅಸಮಾಧಾನ ಮಾಡಿಕೊಂಡು ಮತ್ತೆ ಸಮಾಧಾನ ಮಾಡ್ಕೊಳ್ತಾರೆ. ಸಮಾಧಾನ ಮಾಡ್ಕೊಂಡು ಮತ್ತೆ ಗಂಡನ ಮನೆಗೆ ಹೋಗಿರುತ್ತೆ, ಕಳಿಸಿರ್ತಾರೆ. ಮನೆಯವರೆಲ್ಲ ಹಂಗೆ ಮಾಡ್ಕೊಳ್ಬಾರ್ದಮ್ಮ, ಇದೇ ರೀತಿ ಇರಬಾರ್ದು, ಮನೇಲಿ ಸರಿ ಜಗಳ ಮಾಮೂಲಿ ಕಾಮನ್ ಆಗಿರೋದು, ಸಂಸಾರದಲ್ಲಿ ಹೋಗುವಂಥ ಬುದ್ಧಿ ಮಾತನ್ನು ಹೇಳಿ ಕಳಿಸಿರ್ತಾರೆ ವಾಪಸ್. ಆದರೆ ಮತ್ತೆ ಕಿರುಕುಳ ನೀಡೋಕೆ ಶುರು ಮಾಡ್ತಾರೆ ಗಂಡನ ಮನೆಯವರು. ಈ ಒಂದು ಹಿನ್ನೆಲೆಯಲ್ಲಿ ಪೂಜಾ ಬೇಸತ್ತುಕೊಳ್ತಾಳೆ. ಕಳೆನಾಶಕವನ್ನು ಸೇವಿಸಿ ಸಾವನ್ನಪ್ಪಿರುವಂಥದ್ದು. ಆಕೆಯನ್ನು ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿತ್ತು ಚಿಕಿತ್ಸೆಗಾಗಿ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಪೂಜಾ ಸಾವನ್ನಪ್ಪಿರುವಂಥದ್ದು. ಪತಿಯ ಕುಟುಂಬದವರು ಹೆದರಿ ಶವವನ್ನು ಬಿಟ್ಟು ಪರಾರಿ ಆಗಿಬಿಟ್ಟಿದ್ದಾರೆ. ನೋಡಿ ಎಂಥ ಒಂದು ಘಟನೆ ಅಂತ. ಯಾಕೆ ಕಿರುಕುಳ ಕೊಡ್ತಾ ಇದ್ರು, ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಆದರೆ ಅತ್ತೆ ಮಾವನ ಒಂದು ಕಿರುಕುಳಕ್ಕೆ ಇಲ್ಲಿ ಸೊಸೆ ಬಲಿಯಾಗಿರುವಂಥದ್ದು. ಗಂಡ ಕೂಡ ಅದಕ್ಕೆ ಸಾಥ್ ಕೊಟ್ಟಿದ್ದ ಅನಿಸುತ್ತೆ ಶರತ್. ಹೀಗಾಗಿ ಈ ಒಂದು ವಿಚಾರವಾಗಿ ಜಗಳ ಆಗಿರುತ್ತೆ. ಸಾಕು ಅಂತ ಹೇಳಿ ಪಾಪ ತವ್ರ ಮನೆಗೆ ಹೋಗಿರ್ತಾಳೆ. ತವ್ರ ಮನೆಗೆ ಹೋದಾಗ ತಂದೆ ತಾಯಿಗಳು ಅಲ್ಲಿ ಬುದ್ಧಿ ಹೇಳಿ ವಾಪಸ್ ಕಳಿಸಿರ್ತಾರೆ. ಸಂಸಾರದಲ್ಲಿ ಗಲಾಟೆಗಳು, ಈ ರೀತಿ ಜಗಳಗಳು ಇದ್ದಿದ್ದೇ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ಏನೇ ಆದರೂ ಕೂಡ ಸರಿಯಾದ ರೀತಿಯಲ್ಲಿ ಸಂಸಾರವನ್ನು ನಡೆಸ್ಕೊಂಡು ಹೋಗ್ಬೇಕಂತ ಬುದ್ಧಿ ಮಾತು ಹೇಳಿ ಮತ್ತೆ ವಾಪಸ್ ಕಳಿಸಿರ್ತಾರೆ. ಈ ರೀತಿ ವಾಪಸ್ ಕಳಿಸಿದ ಮೇಲೆ ಕೂಡ ಇವರು ತಮ್ಮ ಕಿರುಕುಳ ಕೊಡೋದನ್ನು ನಿಲ್ಲಿಸೋದಿಲ್ಲ. ಗಂಡನ ಮನೆಯವರು, ತಂದೆ ತಾಯಿ, ಗಂಡನ ತಂದೆ ತಾಯಿ ಇರ್ತಾರೆ ಅಥವಾ ಅತ್ತೆ ಮಾವ ಕಿರುಕುಳ ಕೊಟ್ಟಿರ್ತಾರೆ. ಪಾಪ ಅದು ಕಿರುಕುಳ ತಾಲಾದ ಬೇಸತ್ಕೊಂಡು ಕಳೆನಾಶಕವನ್ನು ಕುಡಿದು ಸಾವನ್ನಪ್ಪಿರುವಂಥದ್ದು ಪೂಜೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.